ಅಡಿಕೆ ಬೆಳೆದವರಿಗೆ ದೊಡ್ಡ ಆಘಾತ ಸುದ್ದಿ ಏನಂತ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋದು ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಟೈಮಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಏನಿಂದ ಇದರಿಗೆ ಅದಕ್ಕೆ ಅಡಿಕೆ ಬೆಳೆಗಾರರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆಯಲು ವಿಶೇಷವಾಗಿ ಏರಿಕೆ ಕಟ್ಟಿದ ಕೆಲವು ಮಾರುಕಟ್ಟೆಗಳಲ್ಲಿ ಕ್ವಿಂಟಲ್ಗಳಿಗೆ 60,000ದಿಂದ 65,000 ಗಡಿ ದಾಟಿತ್ತು. ಇನ್ನು ಏರಿಕೆ ಆಗುವ ಸಾಧ್ಯತೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಇದರ ಬೇಡಿಕೆ ಕೂಡ ಕಡಿಮೆ ಆಗಬಹುದು. ಸೊ ಇದಕ್ಕೆ ಕಾರಣ ಏನು ಅಂತ ತಿಳಿಯಲು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಿರ್ತೀನಿ. ಏನಂದರೆ ಬೇಡಿಕೆ ಕಡಿಮೆ ಆಗಬಹುದು ಅಂತ ಹೇಳಿದರೆ, ಮೊದಲನೇದಾಗಿ ಅಡಿಕೆ ಉತ್ಪನ್ನಗಳು ಅಂದರೆ ಗುಟ್ಕಾ, ಪಾನ್ ಮಸಾಲ ಏನಂದರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಸೊ ಏನಂದರೆ ಕ್ಯಾನ್ಸರ್ ಇತ್ಯಾದಿ ಬಗ್ಗೆ ಈ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಕರ್ನಾಟಕ ಕಟ್ಟುನಿಟ್ಟಿನ ಇತರಗಳಲ್ಲಿ ಭವಿಷ್ಯದಲ್ಲಿ ಬೇಡಿಕೆ ಕುಗ್ಗಲು ಕೂಡ ಕಾರಣ ಆಗಬಹುದು ಸ್ನೇಹಿತರೆ. ಎರಡನೇದಾಗಿ ಏನಪ್ಪ ಅಂದರೆ ಕಾನೂನು ಬದ್ಧ ನಿರ್ಬಂಧ ಮತ್ತು ಹೆಚ್ಚಿನ ತೆರಿಗೆಗಳು ಕೂಡ ಬೇಡಿಕೆ ಮೇಲೆ ಪ್ರಭಾವ ಬೀರಬಹುದು. ಮತ್ತು ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಲಾಭದ ಕಾರಣದಿಂದಾಗಿ ಹೆಚ್ಚಿನ ಕಡೆ ಅಂದರೆ ಕರ್ನಾಟಕದಾದ್ಯಂತ ಬಯಲು ಸೇವೆ ಸೇರಿದಂತೆ ಅಡಿಕೆ ತೋಟಗಳ ವ್ಯಾಪ್ತಿಯ 3 ಪಟ್ಟು ಹೆಚ್ಚಾಗ್ತಿದೆ. ಸೊ ಈ ಹೊಸ ತೋಟಗಳು ಇಳುವರಿಯಿಂದ ನೀಡಲು ಪ್ರಾರಂಭಿಸಿದಾಗ ಪೂರೈಕೆ ಹೆಚ್ಚಾಗಿ ಬೆಲೆ ಕೂಡ ಕುಸಿತ ಆಗಬಹುದು. ಅದೇ ರೀತಿಯಲ್ಲಿ ಶ್ರೀಲಂಕಾ, ಮ್ಯಾನ್ಮಾರ್ ಆ್ಯಂಡ್ ಇಂಡೋನೇಷ್ಯಾ ಮತ್ತು ಭೂತಾನಿಂದ ಕಳಪೆ ಗುಣಮಟ್ಟದ ಅಡಿಕೆ ಅಕ್ರಮವಾಗಿ ಆಮದು ಆಗ್ತಾ ಇರುವುದು ದೇಶೀಯ ಅಡಿಕೆ ಮಾರುಕಟ್ಟೆ ದೊಡ್ಡ ಪಟ್ಟು ಬಿದ್ದಿದೆ ಸ್ನೇಹಿತರೆ. ಸೊ ಹಾಗಾಗಿ ಅಡಿಕೆ ಬೆಲೆ ಕೂಡ ಕಡಿಮೆ ಕೂಡ ಕುಸಿತ ಆಗಬಹುದು ಸ್ನೇಹಿತರೆ. ಅಡಿಕೆ ಪಾನ್ ಮಸಾಲ ಹೊರತುಪಡಿಸಿ ಇತರ ಬೆಳೆಗಳಿಗೆ ಅಂದರೆ ಬಣ್ಣ, ಔಷಧ ಉತ್ಪನ್ನಗಳು ಬಳಸುವ ಹೊಸ ಸಂಶೋಧನೆಗಳು ಯಶಸ್ವಿಯಾದರೆ ಬೇಡಿಕೆ ಹೆಚ್ಚಾಗಬಹುದು ಸ್ನೇಹಿತರೆ. ಮತ್ತು ಇದರ ಬಗ್ಗೆ ಏನಂತ ನಿಮಗೆ ನಿಮ್ಮ ಅನಿಸಿಕೆ ಏನಂತ ನಮ್ಮ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನನ ಮಾಡ್ತಿರ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ಸಿಗೋಣ.